ಸ್ವೀಟಿ, ಫೋನ್ ತೆಗಿ ಮಗನೇ, ಅವಳ ಧ್ವನಿ ಕೇಳ್ತೀನಿ. ಸ್ಪೀಕರ್ ಆನ್ ಮಾಡು, ನಮಗೂ ಗೊತ್ತಾಗ್ಲಿ ಅವಳಿಗಲ್ಲಿ ಏನ್ ಗತಿ ಆಗಿದ್ಯೋ ಏನೋ. ಆ ಬಿನ್ನಾಣ್ ಗೀತಿ ಇಷ್ಟೊತ್ತಾದ್ರೂ ಅವಳನ್ನ ಉಪವಾಸ ಇಟ್ಟಿದ್ದಾಳೇನೋ. ಹಾ ಹೇಳು. ಅಲ್ಲ, ನಾನು ಎಷ್ಟೊತ್ತಿಂದ ಫೋನ್ ಮಾಡ್ತಿದ್ದೀನಿ, ಯಾಕೆ ಪಿಕ್ ಮಾಡಿಲ್ಲ? ಬ್ಯುಸಿ ಇದ್ದೆ. ನೀನ್ ಹೇಳು, ಏನಾಯ್ತು? ಕೇಳು, ಹಾಲು ಕುಡಿದ್ಲಾ ಅಂತ. ಬ್ರೇಕ್ಫಾಸ್ಟ್ ಆಯ್ತಾ? ಇಲ್ಲ, ಇನ್ನು ಏನೂ ತಿಂದಿಲ್ಲ. ಸರಿ, ಹೋಗ್ ತಿನ್ನು, ನಿಂಗೆ ಜಗಳ ಮಾಡಕ್ ಎನರ್ಜಿ ಸಿಗತ್ತೆ. ಇಲ್ಲಿ ಬರೀ ಕಾರ್ನ್ಫ್ಲೆಕ್ಸ್ ಇದೆ, ಅದು ಯಾವ ಫ್ಲೇವರ್ ಅಂತ ಗೊತ್ತಿಲ್ಲ. ಚಾಕ್ಲೇಟ್ ಫ್ಲೇವರ್ ಇಲ್ಲ. ಸರಿ ವಿಂಟರ್, ಒಂದು ಹೆಲ್ಪ್ ಮಾಡು. ನನ್ನ ಸ್ಕೂಲ್ ಡ್ರೆಸ್, ನನ್ನ ಯೂನಿಫಾರ್ಮ್ ಎಲ್ಲ ತಗೊಂಡು ಬಂದ್ಬಿಡು. ನನಗೆ ಟೆಸ್ಟ್ ಇದೆ, ಮಿಸ್ ಮಾಡೋಕ್ಕಾಗಲ್ಲ. ಹೋಗೋ ಮಗ್ನೆ. ಸರಿ, ನಾನು ಬರ್ತೀನಿ. ಇಲ್ಲಿ ನೋಡು, ಅವಳನ್ನ ಕೇಳು, ತಿಂತಾಳ ಅಂತ. ಇವತ್ತು ಮಮ್ಮಿ ಚಪಾತಿ ಮತ್ತೆ ಚಟ್ನಿ ಮಾಡಿದ್ದಾರೆ, ತಗೊಂಡ್ಬರ್ಲಾ? ಎಸ್ ಪ್ಲೀಸ್. ಸರಿ ವಿಂಟರ್, ಪಪ್ಪಂಗೂ ತಗೊಂಬಾ, ಇಲ್ಲ ಅವರು ಕಾರ್ನ್ಫ್ಲೆಕ್ಸ್ ತಿನ್ಬೇಕಾಗತ್ತೆ. ಸರಿ, ಬರ್ತೀನಿ. ಮಮ್ಮಿ ನಾನೇನೋ ಬರ್ತೀನಿ ಅಂತ ಹೇಳ್ಬಿಟ್ಟೆ, ಆದ್ರೆ ಪ್ಲೀಸ್ ನೀವು ಅಣ್ಣನ ಕಳಿಸಿ ಆಯ್ತಾ? ನೀನೇ ಹೋಗು ಮಗ್ನೆ, ಅವನು ಓದ್ತಿದ್ದಾನಲ್ವಾ, ನೀನು ಹೋಗ್ಬಾ. ಅನು, ನೀನು ಸಾಮಾನ್ ಪ್ಯಾಕ್ ಮಾಡು, ನಾನು ತಿಂಡಿ ಹಾಕಿಡ್ತೀನಿ. ಅಜ್ಜಿ, ನೀವು ಪ್ಲೀಸ್ ಕುತ್ಕೊಳ್ಳಿ, ಬ್ರೇಕ್ಫಾಸ್ಟ್ ನಾನು ಪ್ಯಾಕ್ ಮಾಡ್ತೀನಿ. ಮಮ್ಮಿ, ನನಗೆ ಪಾವರಿ ಐಟಮ್ಸ್ ಬಗ್ಗೆ ಐಡಿಯಾ ಇಲ್ಲ, ಪ್ಲೀಸ್ ನೀವು ಅದನ್ನ ಪ್ಯಾಕ್ ಮಾಡ್ತೀರಾ? ಹಾ, ನಾನು ಮಾಡ್ತೀನಿ. ಮನೆಯಿಂದ ಬ್ರೇಕ್ಫಾಸ್ಟ್ ಬರ್ತಿದೆ ಅಂದಾಗ ನಾನು ಯಾಕೆ ಸ್ಟ್ರೆಸ್ ತಗೋಬೇಕು ಅದ್ರ ಬಗ್ಗೆ? ನನಗೆ ಗೊತ್ತಿದೆ ನಿನಗೆ ನನ್ನ ಮೇಲೆ ಕೋಪ ಇದೆ ಸ್ವೀಟಿ, ಆದ್ರೆ ನಾನು ನಿನ್ನನ್ನು ತುಂಬ 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 ಪ್ರೀತಿ ಮಾಡ್ತೀನಿ. ಸಮರ್ಥ್, ನಾನು ಸ್ವೀಟಿ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿದ್ದೀನಿ. ಹಾಗೆ ಇದು ನಿಮ್ಮಪ್ಪನ ಔಷಧಿ. ಆ ಕಾವ್ಯ ಮರ್ತ್ಬಿಟ್ಟಿದ್ದಾಳೆ. ವಾವ್, ಮಿಸ್ಟರ್ ವನರಾಜ್ ಗರ್ಲ್ಫ್ರೆಂಡ್ ಅವ್ರ ಬಟ್ಟೆ ತಗೊಂಡು ಹೋದಳು, ಅವ್ರ ಮಾತ್ರೆ ತಗೊಂಡು ಹೋಗೋದನ್ನ ಮರ್ತ್ಬಿಟ್ಲು. ಕ್ಲಾಸಿಕ್. ಸಮರ್ಥ್, ಆ ಕಾವ್ಯ ಇದ್ದಾಳಲ್ಲ, ಬರೀ ಸೋಂಬೇರಿ ಮಾತ್ರ ಅಲ್ಲ, ಜವಾಬ್ದಾರಿ ಇಲ್ದೇ ಇರೋಳು. ಅವಳಿಗೆ ತನ್ನ ಹುಬ್ಬು ಮಾಡ್ಕೊಳಕ್ಕೆ ಟೈಮ್ ಇದೆ, ಆದ್ರೆ ಮನೇಲಿ ಅಡುಗೆ ಮಾಡಕ್ ಟೈಮ್ ಇಲ್ಲ. ಖುಷಿ, ತಿಂಡಿ ಜೊತೆಗೆ ರೊಟ್ಟಿ ಮತ್ತೆ ಉಪ್ಪಿನಕಾಯಿನೂ ಕೊಟ್ಟು ಕಳ್ಸು. ಅಲ್ಲೇನಾದ್ರೂ ಊಟ ಇಲ್ದೇ ಇದ್ರೆ ಅವ್ರು ಉಪವಾಸ ಇರೋದ್ ಬೇಡ. ಹೀಗೆ 2-3 ದಿನಕ್ಕೊಂದ್ಸಲ ಕಳಿಸ್ತಾ ಇರೋಣ. ಅತ್ತೆ, ಇವತ್ತು ಕಳಿಸ್ತಾ ಇದ್ದೀವಿ, ಆದ್ರೆ ಪದೇ ಪದೇ ಕಳಿಸಿದ್ರೆ ಕಾವ್ಯಕ್ಕೆ ಬೇಜಾರಾಗತ್ತೆ. ಅದಕ್ಕೆ ಕಳಿಸ್ತಿದ್ದೀನಿ. ಅವರೇನೋ ಇಲ್ಲಿಲ್ಲ, ಆದ್ರೆ ಮಗ ಮತ್ತು ಮೊಮ್ಮಗಳು ನಮ್ಮವ್ರು ತಾನೇ. ಹಾ, ಆದ್ರೆ ಅವ್ರಿರೋದು ಬೇರೆಯವ್ರ ಮನೆ. ಅದು ಮನೆನಾ? ಅದನ್ನ ನಿನ್ ಮನೆ ಅಂತೀಯ? ಮನೆ ಸಂಬಂಧಗಳಿಂದ ಆಗಿರುತ್ತೆ. ಅಪ್ಪ ಅಮ್ಮ, ಗಂಡ ಹೆಂಡತಿ, ಮಕ್ಕಳಿಂದ ಮನೆ ಅನ್ಸ್ಕೊಳತ್ತೆ. ಸಮರ್ಥ್, ಅದು ಬೇರೆಯವ್ರ ಜಾಗಕ್ಕೆ ನುಗ್ಗಿ ಆಕ್ರಮಿಸ್ಕೊಂಡು ಅದ್ರಲ್ಲಿ ಮನೆ ಕಟ್ತಾರಲ್ಲ, ಅದಕ್ಕೇನಂತಾರೆ? ಇಲ್ಲಿಗಲ್ ಕನ್ಸ್ಟ್ರಕ್ಷನ್. ಹಾ, ಅದೇ. ಆ ಕಾವ್ಯ ಮಾಡಿರೋದು ಅದೇ ಕೆಲ್ಸನೇ. ಜನ ಸೈಟ್ ಕದ್ದು ಮನೆ ಕಟ್ತಾರೆ, ಆದ್ರೆ ಅವಳು ಸಂಬಂಧ ಕದ್ದು ಮನೆ ಮಾಡ್ಕೊಂಡಿದ್ದಾಳೆ. ಅತ್ತೆ, ನಮಗ್ ಅರ್ಥ ಆಗುತ್ತೋ ಇಲ್ವೋ, ಇಷ್ಟ ಆಗುತ್ತೋ ಇಲ್ವಾ, ಸಂಬಂಧ ಅಂತೂ ಇದೆ. ಹಾಗೆ ಸಂಬಂಧ ಇದೆ ಅಂದ್ಮೇಲೆ ಅದನ್ನ ಒಪ್ಕೊಳ್ಳೇಬೇಕಾಗುತ್ತೆ. ಸರಿ, ನೀನ್ ಹೋಗು, ದಿನ ಹೋಗಿ ಪೂಜೆ ಮಾಡ್ಬಿಟ್ ಬಾ. ನಾನ್ ಏನ್ ಹೇಳಿದ್ರು ಕೇಳೋದಿಲ್ಲ, ಬರೀ ವಾದ ಮಾಡ್ತಾ ಇರ್ತೀಯ. 2-3 ಗಂಟೆವರೆಗೂ ನಿಲ್ಲಲ್ಲ. ನಾನ್ ಹೇಳೋದಿಷ್ಟೇ, ಅವಳು ನನ್ ಮಗ ಮತ್ತೆ ಮೊಮ್ಮಗಳನ್ನ ಕದ್ಕೊಂಡು ಹೋಗಿದ್ದಾಳೆ. ಯಾಕೆ ಇಷ್ಟೊತ್ತು ವಿಂಟರ್? ಬೈಕಲ್ಲಿ ಬಂದಿದ್ದೀನಿ, ಫ್ಲೈಟಲ್ಲ. ಹೆವೆನ್. ಸರಿ ಕೇಳು, ನಾನು ಸ್ಕೂಲಿಗೆ ರೆಡಿ ಆಗ್ತೀನಿ, ನೀನು ನನ್ನ ಸ್ಕೂಲಿಗೆ ಡ್ರಾಪ್ ಮಾಡು ಪ್ಲೀಸ್. ಬೆಸ್ಟಿ, ಅಷ್ಟ್ರಲ್ಲಿ ನೀವು ಬ್ರೇಕ್ಫಾಸ್ಟ್ ಹಾಕ್ಕೊಡಿ. ಅಲ್ಲಿ ಯಾಕೆ ನಿಂತಿದ್ಯಾ? ಒಳಗಡೆ ಬಾ. ಈ ಗಾಯ ಹೇಗಾಯ್ತು ನಿನ್ಗೆ? ಬೈಕ್ ಸ್ಕಿಡ್ ಆಗಿ ಬಿದ್ದೆ. ಇದು ಬಿದ್ದಿದ್ರಿಂದ ಆಗಿರೋ ಏಟ್ ತರ ಕಾಣ್ತಿಲ್ವಲ್ಲ? ಯಾರ ಜೊತೆನಾದ್ರೂ ಜಗಳ ಮಾಡ್ತೀಯಾ? ಮೊದಲೆಲ್ಲ ಯಾರ ಜೊತೆನೂ ಜಗಳ ಮಾಡ್ತಿರ್ಲಿಲ್ವಲ್ಲ ನೀನು?
ಮುಂಚೆ ನಿಮ್ಗೂ ಕೂಡ ಯಾರ ಜೊತೆನೂ ಅಫೇರ್ ಇರಲಿಲ್ಲ. ಸಮರ್ಥ್, ಏನ್ ವಿಷಯ? ಯಾವ್ದಾದ್ರು ಗರ್ಲ್ ಫ್ರೆಂಡ್ಗೋಸ್ಕರ ಜಗಳ ಆಯ್ತಾ? ಹೌದು, ನಿನಗೆ ನಾಚಿಕೆ ಆಗಲ್ವಾ? ನೀನು ನಂದಲ್ಲ, ನಿಮ್ ಗರ್ಲ್ ಫ್ರೆಂಡ್ ವಿಷಯಕ್ಕೆ. ಜನ ಆಡ್ಕೊಳ್ತಿದ್ರು. ಆಡ್ಕೊಳ್ಳುವಾಗ ಮಮ್ಮಿ ಹೆಸರು ಬಂತು, ಮಾತು ನನ್ನ ಮಮ್ಮಿ ರೆಸ್ಪೆಕ್ಟ್ ಬಗ್ಗೆ ಬಂದಾಗ ಸುಮ್ಮನೆ ಇರೋಂಥ ಮಗ ನಾನು ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಯಾರು ಮಾಡಿದ್ದಿದ್ದಲ್ಲ, ನನಗವ್ರ ಹೆಸರು ಹೇಳು. ನೀವು ಚಿಂತೆ ಮಾಡೋ ಯಾವ ಅವಶ್ಯಕತೆನೂ ಇಲ್ಲ ಮಿಸ್ಟರ್ ವನರಾಜ್. ನನ್ನ ಮಮ್ಮಿ ತಮ್ಮ ಹೋರಾಟನ ಅವರೇ ಹೋರಾಡ್ತಾರೆ, ನಾನು ನನ್ನ ಹೋರಾಟ ನಾನೇ ಮಾಡ್ಕೋತೀನಿ. ಇದು ಪ್ರಿಸ್ಕ್ರಿಪ್ಷನ್ಸ್ ಹಾಗೆ ನಿಮ್ಮ ಮೆಡಿಸಿನ್ಸ್. ಮಮ್ಮಿ ಇದೆಲ್ಲ ಮರೆಯಲ್ಲ, ಆದರೆ ಜನ ಮರ್ತು ಹೋಗ್ತಾರೆ. ಐ ಆಮ್ ರೆಡಿ. ಬ್ರೇಕ್ಫಾಸ್ಟ್ ಆದ್ಮೇಲೆ ಹೊರಡೋಣ. ಐ ಆಮ್ ಸೋ ಹಂಗ್ರಿ. ಪಾಪ ಟ್ರೈ ಮಾಡಿ. ಬೆಸ್ಟಿ? ನೋ ಥ್ಯಾಂಕ್ಸ್ ಪಾವನಿ, ಐ ಡೋಂಟ್ ಈಟ್ ಆಯಿಲಿ ಅಂಡ್ ಅನ್ಹೆಲ್ದಿ ಫುಡ್. ಓಕೆ ಪಾಪ, ನೀವ್ ಬರ್ತೀರಲ್ಲ? ಬನ್ನಿ ಬನ್ನಿ ಅಪ್ಪ. ಮಮ್ಮಿ ಕೈಯಲ್ಲಿ ಏಟಂತೂ ತಿಂದಿದ್ಯಾ, ಇವಾಗ ಚಪಾತಿ ತಿನ್ನೋದಕ್ಕೆ ಏನು ನಾಚಿಕೆ? ನೀನೇನಾದ್ರೂ ಹೇಳಿದ್ಯಾ? ಇಲ್ಲ, ಏನೂ ಇಲ್ಲ. ನಾನು ಹೇಳಿದ ಇಷ್ಟೇನೆ. ಒಂದು ವೇಳೆ ಮಮ್ಮಿ ಮಾಡೋ ಅಡುಗೆ ಅಷ್ಟೊಂದು ಅನ್ಹೆಲ್ತಿ ಆಗಿದ್ದಿದ್ರೆ ಮಿಸ್ಟರ್ ವನರಾಜ್ ಈ ಏಜಲ್ಲೂ ಇಷ್ಟು ಫಿಟ್ ಆಗಿರ್ತಿರ್ಲಿಲ್ಲ. ಅಡ್ಗೆ 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 ಹೆಂಡತಿ ಬ್ರಹ್ಮಾಸ್ತ್ರ ಈ ಅಡ್ಗೆ. ಯಾಕಂದ್ರೆ ಗಂಡಸರ ಲೈಫ್ ಊಟದಿಂದ ಶುರುವಾಗಿ ಊಟಕ್ಕೆ ಮುಗ್ದೋಗುತ್ತೆ. ನೀವು ಬ್ರೇಕ್ಫಾಸ್ಟ್ ಮಾಡಿ, ನಾನು ಬರ್ತೀನಿ. ಇಲ್ಲ, ನಾನು ಇವಾಗ ಹೊರಡಬೇಕು. ನಡಿ ಸ್ವೀಟಿ. ನಾನು ಕೈ ತೊಳ್ಕೊಂಡು ಬರ್ತೀನಿ. ಈ ಕಾರ್ಡ್ ಇಟ್ಕೋ. ನಿಮ್ಗೇನಾದರೂ ಬೇಕಿತ್ತಾ? ಇಲ್ಲ, ನನಗೇನು ಬೇಡ. ಆದ್ರೆ ಒಂದ್ ವೇಳೆ ಮನೇಲಿ ಯಾರಿಗಾದ್ರೂ ಏನಾದರೂ ಬೇಕಿದ್ರೆ ಹೇಗಿದ್ರು ನನಗೆ ಫೋನ್ ಮಾಡಬಹುದು. ಆದ್ರೂ ಒಂದ್ ವೇಳೆ ಏನಾದರೂ ಎಮರ್ಜೆನ್ಸಿ ಇದ್ರೆ ಯೂಸ್ ಮಾಡ್ಕೋ. ಎಮರ್ಜೆನ್ಸಿಲಿ ಫ್ಯಾಮಿಲಿ ಉಪಯೋಗಕ್ಕೆ ಬರುತ್ತೆ, ಕಾರ್ಡ್ ಅಲ್ಲ. ಹಾಗೆ ಅದು ನಮ್ಮ ಹತ್ರ ಇದೆ. ನಡಿ ವಿಂಟರ್. ಅಹಂಕಾರ ಮತ್ತೆ ಆತ್ಮಸಮ್ಮಾನದಿಂದ ಮನೆ ನಡೆಯೋದಿಲ್ಲ ಸಮರ್ಥ್. ನಿಮ್ಮಮ್ಮ ಅಂತೂ ಹಠಮಾರಿ. ಅಟ್ಲೀಸ್ಟ್ ನೀನಂತೂ ಹಾಗಾಗ್ಬೇಡ. ಐ ವಿಶ್ ನಾನು ನನ್ನ ಮಮ್ಮಿ ಥರ ಆಗಬೇಕಾಗಿತ್ತು. ಆದರೆ ಸತ್ಯ ಏನು ಅಂದರೆ ಮಮ್ಮಿ ಥರ ಯಾರೂ ಇಲ್ಲ, ಯಾರಿಗೂ ಆಗಕ್ಕೂ ಆಗಲ್ಲ. ಹಾಗೆ ಯಾರೂ ಅವ್ರ ಸ್ಥಾನ ಪಡ್ಕೊಳ್ಳೋಕ್ಕೂ ಆಗಲ್ಲ. ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಬಿಡ್ಲಿ, ಯಾರಿಗೆ ರಿಯಲೈಸ್ ಆಗಲಿ ಬಿಡ್ಲಿ, ಆದರೆ ನನ್ನ ಮಮ್ಮಿ ಜೊತೆ ಇರೋದು ಯಾವ ಬ್ಲೆಸ್ಸಿಂಗ್ಸಿಗೂ ಕಡಿಮೆ ಅಲ್ವೇ ಅಲ್ಲ. ನಡಿ ಸ್ವೀಟಿ. ಥ್ಯಾಂಕ್ಸ್ ವಿಂಟರ್. ಬಾಯ್ ಬಾಯ್. ಹಾಯ್ ಪಾವ್ನಿ, ಟೆಸ್ಟ್ಗೆ ಪ್ರಿಪೇರ್ ಆದಾ? ನೀನ್ ಓದಿಲ್ಲ ಅಂದ್ರೂ ಪರವಾಗಿಲ್ಲ. ನಿನ್ ಹತ್ರ ಎಕ್ಸ್ಕ್ಯೂಸಸ್ ಇದೆಯಲ್ಲ, ನಿಮ್ಮ ಅಪ್ಪ ಅಮ್ಮನ್ ಡಿವೋರ್ಸ್ ಆಗ್ತಿದೆ ಅಂತ, ಅದರಿಂದ ನೀನು ಓದಕ್ಕಾಗ್ಲಿಲ್ಲ. ನನಗೆ ನನ್ನ ಫ್ರೆಂಡ್ಸ್ ಹೇಳಿದ್ರು ನಿಮ್ ಪಪ್ಪನ್ ಗರ್ಲ್ ಫ್ರೆಂಡು ನಿಂಗೋಸ್ಕರ ಬರ್ಡೇ ಸರ್ಪ್ರೈಸ್ ಪ್ಲಾನ್ ಮಾಡಿದ್ರು ಅಂತ. ಸೋ ಕೂಲ್ ಯಾ. ನಿನ್ಗಂತೂ ಇಬ್ರು ಅಮ್ಮಂದಿರ ಪ್ರೀತಿ ಸಿಗ್ತಿದೆ. ಸ್ವೀಟಿ, ಮಮ್ಮಿ. ಆ ಹುಡುಗಿರು ನನ್ನ ಸ್ವೀಟಿನ ಅಳಿಸಿದ್ರ? ನೀನ್ ಯಾಕೆ ಉತ್ತರ ಕೊಡ್ಲಿಲ್ಲ? ಏನು ಉತ್ತರ ಕೊಡ್ಲಿ ಮಮ್ಮಿ? ಯಾರಿಗೆ ಅಂತ ಉತ್ತರ ಕೊಡ್ಲಿ? ಎಲ್ಲ ಇದನ್ನೇ ಮಾತಾಡ್ತಾರೆ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಯು. ಹಾಗೆ ನೀವು ನನ್ನ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅಪ್ಪ ಮತ್ತೆ ಬೆಸ್ಟಿ ನನ್ನ ನೋಡ್ಕೋತಾರೆ. ನೀವು ನಿಮ್ಮ ಲೈಫ್ ಮತ್ತೆ ಸೋ ಕಾಲ್ಡ್ ಕರಿಯರ್ ಬಗ್ಗೆ ಯೋಚನೆ ಮಾಡಿ ಮಮ್ಮಿ.